ರಾಜಲಕ್ಷ್ಮಿಗೆ ನಿಜ ಗೊತ್ತಾಗಿ ಹೋಗಿದೆ. ಒಂದು ವೇಳೆ ಈ ವಿಷಯನ ಅವಳು ಹೋಗಿ ಅವ್ರ ಅಪ್ಪಂಗೆ ಹೇಳಿದ್ರೆ ಆಮೇಲೆ ನನ್ನ ಕತೆ ಏನು? ಇನ್ನು ರಾಜಲಕ್ಷ್ಮಿ ನನಗೆ ಸಿಗೋದಿಲ್ವಾ? ನನ್ನ ಕತೆ ಹಾಗಿರಲಿ. ಇವತ್ತು ಮುಹೂರ್ತ ಫಿಕ್ಸ್ ಮಾಡಬೇಕು ಅಂತ ಅಪ್ಪ ಅಮ್ಮ ಅವ್ರ ಮನೆಗೆ ಹೋಗಿದಾರಲ್ಲ, ಅಲ್ಲಿಂದ ವಾಪಸ್ ಬರೋದಕ್ಕೆ ಅವ್ರು ಬಿಡ್ತಾರಾ? ಬಂದ್ರಾ? ಅವ್ರ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತೇನೋ ಅಂತ ತುಂಬಾ ಭಯಪಟ್ಟಿದ್ದೆ. ನಿನ್ ಪುಣ್ಯದಿಂದ ಸಾವು ನಮ್ಮ ಹತ್ರ ಬಂದು ಹಾಗೆ ಹೊರಟೋಯ್ತು ಕಣೋ. ಅಂದ್ರೆ ರಾಜಲಕ್ಷ್ಮಿ ಅಲ್ಲಿಗೆ ಬಂದು ಅವರಪ್ಪಂಗೆ ಎಲ್ಲ ನಿಜ ಹೇಳ್ಬಿಟ್ಲಾ? ಒಂದ್ ವೇಳೆ ಅವಳು ಹೇಳಿದ್ರೆ ನಿಮ್ಮನ್ನು ಹೀಗೆ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ವಲ್ಲ? ನೀನ್ ಮಾಡಿರೋ ಘನಕಾರ್ಯ ಗೊತ್ತಾದ್ಮೇಲೆ ಹೇಳ್ದೇನೆ ಯಾಕಿರ್ತಾಳೋ? ಹೇಳಿದ್ಲು, ಶೌರ್ಯಂದೇನು ತಪ್ಪಿಲ್ಲ, ಎಲ್ಲ ಮಾಡಿದ್ದು ಪ್ರಶಾಂತಿ ಅಂತ ಹೇಳಿದ್ಲು. ಪ್ರಶಾಂತ್ನ ಮದ್ವೆ ಆಗಲ್ಲ ಅಂತಾನು ಹೇಳಿದ್ಲು ಕಣೋ. ಹೇಳ್ಬಿಟ್ಲಾ? ಮತ್ತೆ ಈಗೇನಮ್ಮ, ರಾಜಾರಾಮ್ ಅವ್ರು ಅದಕ್ಕೆ ಏನು ಹೇಳಿದ್ರು? ಮದುವೆ ಬೇಡ ಅಂದ್ರು. ಬರೋ ಶನಿವಾರನೇ ಮದುವೆ. ಮದುವೆ ಯಾರ್ಯಾರ್ಗೆ? ಇನ್ಯಾರ್ಗೋ? ನಿನ್ಗೂ ಆ ರಾಜಲಕ್ಷ್ಮಿಗೂ. ರಾಜಲಕ್ಷ್ಮಿ ನಿಜ ಹೇಳಿದ್ಮೇಲೂ ಹೇಗ್ ಮದುವೆ ಮಾಡ್ಕೊಡ್ತಾರಮ್ಮ? ನಿಮ್ಮನ್ನು ಕೊಂದು ನನ್ನನ್ನು ಕೊಲ್ಲಕ್ ಬರ್ಬೇಕಿತ್ತಲ್ಲ. ದರಿದ್ರದವನೇ, ನಿಜ ಗೊತ್ತಾದ್ರೆ ಸಾಯ್ತಾರೆ ಅಂತ ಗೊತ್ತಿದ್ದು ಇನ್ನು ನಮ್ಮನ್ನ ಸಾಯಿಸಿದ್ರ ಇಲ್ವಾ ಅಂತ ಎದುರು ನೋಡ್ತಿದ್ಯೇನೋ? ಅಪ್ಪ ಅಮ್ಮ ಏನೋ ಹೇಳಿ ಮ್ಯಾನೇಜ್ ಮಾಡಿರ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ನಾನಲ್ಲ, ಸಮಯಕ್ಕೆ ಸರಿಯಾಗಿ ಅವ್ರ ತಮ್ಮ ಶಿವರಾಜು ದೇವರಾಗ್ ಬಂದು ಶೌರ್ಯನ ಪ್ರೀತಿ ಮಾಡ್ತಾ ಇರೋ ಕಾರಣಕ್ಕೆ ನಿನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ದೆ ನಿನ್ ಮೇಲೆ ಆರೋಪ ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಯ್ತು. ಶಿವರಾಜು ಹೇಳಿದ್ರಿಂದ ನಾವು ಬದುಕಿದ್ವಿ. ಇಷ್ಟು ದಿನ ರಾಜಲಕ್ಷ್ಮಿ ಶೌರ್ಯನ ಪ್ರೀತಿ ಮಾಡಿದ ವಿಷಯ ರಾಜಾರಾಮ್ ಅವರು ಗೊತ್ತಿರ್ಲಿಲ್ವಂತೆ. ಈಗ ಅದೇ ನಮ್ಮನ್ನ ನಿನ್ನನ್ನ ಕಾಪಾಡಿರೋದು. ಅಯ್ಯೋ, ದೊಡ್ಡ ಅನಾಹುತ ಆಗೋದ್ರಿಂದ ತಪ್ತು ಅಲ್ವಾ? ತಪ್ತು ಕಣೋ. ನಾಳೆ ಶನಿವಾರನೇ ದೇವಸ್ಥಾನದಲ್ಲಿ ಮದ್ವೆ. ದೇವಸ್ಥಾನದಲ್ಲ, ಅಲ್ಲಿ ಮದ್ವೆನಾ? ಅಲ್ಲ, ಫಂಕ್ಷನ್ ಹಾಲಲ್ಲಿ ಮಾಡ್ಬೇಕಿತ್ತಲ್ವಾ? ಇಷ್ಟೆಲ್ಲ ಆದ್ಮೇಲೆ ಎಲ್ರನ್ನೂ ಕರೆದ್ರೆ ಇಲ್ದೇ ಇರೋ ಸಮಸ್ಯೆ ಆಗುತ್ತೆ ಅಂತ ದೇವಸ್ಥಾನದಲ್ಲಿ ಮದ್ವೆ ಮಾಡೋಣ ಅಂತ ಹೇಳಿದ್ರು. ರಾಜಲಕ್ಷ್ಮಿ ಬಂದು ತಪ್ಪೆಲ್ಲ ನಿಂದೆ ಅಂತ ಹೇಳ್ತಿದ್ದಾಗೇನೆ ನಮ್ ಪ್ರಾಣ ಹೋದಂಗಾಯ್ತು. ಅಷ್ಟಕ್ಕೂ ರಾಜಲಕ್ಷ್ಮಿಗೆ ಈ ವಿಷಯನೆಲ್ಲ ಯಾರು ಹೇಳಿದ್ರು? ಯಾಕೆ ಹೇಳಿದ್ರು? ಯಾರೋ ಅಲ್ಲ, ಇವನೇ ಹೇಳ್ದ. ಇವನಾ? ರಾಜಲಕ್ಷ್ಮಿ ಅಲ್ಲಿ ಇರ್ತಾಳೆ ಅಂತ ನನಗೇನ್ ಗೊತ್ತಿತ್ತು? ಇಲ್ಲೇ ಇದ್ದಾಳೆ ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿದ್ನು? ನನ್ ಮಾತು ಕೇಳಿಸ್ಕೊಂಡ್ಯಾ? ಏನೋ ಒಳ್ಳೆ ಕೆಲಸ ಮಾಡ್ದೊಂತರ ಎಲ್ಲ ಹೇಳ್ದ. ಓಹೋ, ಇದು ಕೂಡ ನಿನ್ನ ಘನ ಕಾರ್ಯನಾ? ಅಂದ್ರೆ ರಾಜಲಕ್ಷ್ಮಿ ಅಲ್ಲಿ ಇರ್ತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ ಅಪ್ಪ? ನಾನಿದ್ದೀನಿ ಹೇಳ್ಬೇಡ ಅಂತ ಅವಳು ಏನಾದ್ರು ಹೇಳ್ತಾಳೇನೋ? ಅಪ್ಪ, 4 ಬಿಟ್ರೆ ನಿನಗೆ ಆಗಿದ್ದೇನೋ ಆಗೋಯ್ತು ಅಂತ ಬಾಯಿ ಮುಚ್ಕೊಂಡು ಸುಮ್ನಿರ್ದೇನೆ ಎಲ್ ಬೇಕೋ ಅಲ್ಲಿ ಹೀಗೆ ಮಾತಾಡಿದ್ರೆ ಇಲ್ಲಿ ನೋಡು ಹೀಗೆ ಆಗೋದು. ಯಾವ್ದಕ್ಕೂ ನಿನ್ ಬಾಯಿನ ಹದ್ಬಸ್ತಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಈ ಮದ್ವೆ ನಿಂತೋಗುತ್ತೆ. ಮದ್ವೆನ? ಹೌದು ಕಣೋ. ಇನ್ನು ನಿಧಾನ ಮಾಡಿದ್ರೆ ಒಳ್ಳೇದಲ್ಲ ಅಂತ ಮುಂದಿನ ಶನಿವಾರನೇ ಮದ್ವೆ ನಿಶ್ಚಯ ಮಾಡಿದ್ದಾರೆ ಅಣ್ಣ ಅವರು. ಶೌರ್ಯ, ಕೊನೆಗೂ ಮದ್ವೆ ದಿನನ ಗೊತ್ತು ಮಾಡಿದ್ದಾರೆ. ಈಗ ನಿನ್ಗೂ ರಾಜಲಕ್ಷ್ಮಿಗೂ ಏನು ಸಂಬಂಧ ಇಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಿರೋದ್ರಿಂದ ನೀನ್ ಕಾಣಿಸ್ಕೊಂಡ್ರೆ ಇವನ್ನ ಮದುವೆ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ ಕಣೋ. ಅದಕ್ಕೆ ಈ ಮದ್ವೆ ಮುಗಿಯೋವರೆಗೂ ನೀನ್ ರಾಜಲಕ್ಷ್ಮಿಗೆ ಕಾಣಿಸ್ಕೋಬೇಡ. ಎಂತ ಪರಿಸ್ಥಿತಿಲೂ ಅವಳಿಗೆ ಕಾಣಿಸ್ಕೋಬೇಡ ಕಣೋ. ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ ಇದು. ದೊಡ್ಡ ಮಗ ಇಲ್ದೇನೆ ಚಿಕ್ಕ ಮಗನಿಗೆ ಮದುವೆ ಮಾಡ್ಬೇಕು ಅನ್ಕೋತಿದ್ಯಾ? ಮದ್ವೆಗೋಸ್ಕರ ಅವ್ನು ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡಿದ್ದಾನೆ ರೀ. ಇವಾಗ ಇವ್ನು ಏನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಮಂಟಪದಲ್ಲಿ ಶೌರ್ಯ ಅವಳ ಕಣ್ಣು ಮುಂದೆ ಕಾಣಿಸ್ಕೋತಿದ್ರೆ ರಾಜಲಕ್ಷ್ಮಿ ಪ್ರಶಾಂತ್ನ ಮದುವೆ ಮಾಡ್ಕೋತಾಳ?
ಸ್ವಲ್ಪ ಹೊತ್ತಾದ್ರೂ ಹಸೆ ಮಣೆ ಮೇಲೆ ಕೂತ್ಕೋತಾಳ? ಹೇಳ್ರಿ. ಕಂದ ಶೌರ್ಯ, ತಾಯಿಯಾಗಿ ನಿನ್ನ ಯಾವತ್ತೂ ಏನೂ ಕೇಳಿಲ್ಲ. ನನ್ಗೋಸ್ಕರ ಇದೊಂದು ಸಹಾಯ ಮಾಡ್ತೀಯಾ? ಏನು ಒಂದಾಗ್ಬೇಕು ಅಂತ ಅನ್ಕೊಂಡ್ರು ಒಂದಾಗ್ದೇ ಇರೋ ನೀವಿಬ್ರು ಊರ್ ತಿರ್ಕೊಂಡ್ ಬರ್ತಾ ಇದ್ದೀರಾ? ಊರೆಲ್ಲ ತಿರ್ಗಾಡಿ ಚೆನ್ನಾಗಿ ಎಂಜಾಯ್ ಮಾಡಿರೋ ಹಾಗಿದೆ. ಮನೇಲಿ ಹೆಂಡತಿ ಒಬ್ಳು ಇದ್ದಾಳೆ ಅನ್ನೋ ಕಾಳಜಿನೂ ಇಲ್ದೇನೆ ನಿನ್ನ ಕರ್ಕೊಂಡು ತಿರ್ಗಾಡು ಅಂತಂದ್ರೆ ಊರಷ್ಟೇ ಯಾಕೆ, ಪ್ರಪಂಚದಲ್ಲಿ ಎಲ್ಲ ಬೇಕಾದ್ರೂ ಸುತ್ತಾಡಿಸ್ತಾನೆ. ಹೌದ್ ತಾನೆ? ಹೀಗೆಲ್ಲ ನಾನು ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ಹೇಳಲ್ಲ. ಯಾಕೆ ಹೇಳ್ತೀನಿ? ಇವಾಗ ನೀನು ಸಿನಿಮಾವನ್ ಜೊತೆ ಆಚೆ ಹೋಗಿದ್ ಕೂಡ ನನಗೋಸ್ಕರನೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾವಿಬ್ಬರನ್ನು ಒಂದು ಮಾಡಬೇಕಾಗಿರೋ ಜವಾಬ್ದಾರಿ ನಿನ್ ಹೆಗಲ ಮೇಲಿದೆ ಅಂದ್ರೆ ಅದನ್ನ ಮಾಡ್ಲೇಬೇಕು ಅಲ್ವಾ? ಅದನ್ನ ಮಾಡದೆ ಹೋದ್ರೆ ಏನಾಗತ್ತೆ ಅಂತ ಕೂಡ ನಿನಗೆ ಗೊತ್ತು. ನೀನ್ ನನಗೋಸ್ಕರನೇ ಹೋಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿನಿಮಾವನ್ ಜೊತೆ ಮಾತಾಡಾಯ್ತಾ? ನಿನ್ನೆ ಕೇಳ್ತಾ ಇರೋದು, ಮಾತಾಡ್ತೀಯೋ ಇಲ್ವೋ? ಏನಂದ? ಒಪ್ಕೊಂಬಿಟ್ನಾ? ನಾನು ಹೇಳ್ಬೇಕಾಗಿರೋದನ್ನ ಹೇಳ್ದೆ. ನೀನ್ ಹೇಳ್ಬೇಕಾಗಿರೋದ್ನ ಹೇಳ್ತೀಯ ಅಂತ ಗೊತ್ತು. ಮಾವ ಏನ್ ಹೇಳ್ದ ಅದನ್ನ ಹೇಳು. ಒಪ್ಕೊಂಡಿರೋ ಹಾಗೇನೆ. ನನಗ್ ಗೊತ್ತಿತ್ತು ನೀನು ಅವನ್ನ ಒಪ್ಪಿಸ್ತೀಯ ಅಂತ ನನಗ್ ಗೊತ್ತಿತ್ತು. ಛೇ, ನನಗೆ ಐಡಿಯಾ ಮುಂಚೆನೆ ಹೊಳೆದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಛೇ, ಬ್ಯಾಡ್ ಟೈಮ್. ಹಾಗಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಒಂದಾಗಿ ಆನಂದವಾಗಿರ್ತಾ ಇದ್ವಿ. ಸರಿ ಬಿಡು, ಅವನು ಒಪ್ಪಿಸ್ದೆ ಅಲ್ವಾ, ಅಷ್ಟೇ ಸಾಕು. ಅಯ್ಯೋ ಸೀನು ಮಾವ ನನಗೆ ಸ್ವಂತ ಆಗ್ತಾ ಇದ್ದಾನೆ ಅಂದ್ರೆ ನನಗೆ ಖುಷಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಆದ್ಯ, ಥ್ಯಾಂಕ್ ಯು ವೆರಿ ಮಚ್. ಈಗ್ಲಾದ್ರೂ ನನಗೆ ನಮ್ಮಪ್ಪನ ತೋರ್ಸು ಚಾರು. ಹಾ, ತೋರಿಸ್ತೀನಿ. ಮೊದ್ಲು ನಾನು ಈ ಆನಂದನ ಎಂಜಾಯ್ ಮಾಡಕ್ ಬಿಡು, ಸರಿನಾ? ಇಷ್ಟ ದಿನ ಆದ್ರೂ ನನ್ನನ್ನ ನೋಡ್ದೆ ಇರೋ ಸೀನು ಮಾವ ಇವತ್ತು ನಾನು ಅವನು ಒಂದಾಗ್ತಾ ಇದೀವಿ ಅಂತ ನೆನೆಸ್ಕೊಂಡ್ರೇನೆ ನನಗೆ ಕಾಳಲ್ಲಿ ತೇಲಾಡೋ ಥರ ಆಗ್ತಾ ಇದೆ. ಥ್ಯಾಂಕ್ ಯು ಆದ್ಯ, ಥ್ಯಾಂಕ್ ಯು. ಇವತ್ತೇ ನಮ್ಮಿಬ್ರು ಶೋಭನಕ್ಕೆ ಏರ್ಪಾಟ್ ಮಾಡಕ್ ಹೇಳ್ಬೇಕು. ಬೇಡ ಬೇಡ ಬೇಡ, ನಾನೇ ಎಲ್ಲ ಏರ್ಪಾಟ್ನು ಮಾಡ್ಕೋತೀನಿ.
ಆದ್ಯ, ಏನಾಯ್ತು ರಾಜಿ? ನೀನ್ ಹೇಳಿದ್ದೆ ನಿಜ ಆಯ್ತು ಆದ್ಯ. ಶೌರ್ಯ ಸರ್ ಬಗ್ಗೆ ನೀನ್ ಎಷ್ಟೇ ಹೇಳಿದ್ರು ನಾನ್ ನಂಬ್ಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವ್ರನ್ನ ಅವಮಾನಿಸ್ದೆ, ಅನುಮಾನಿಸ್ದೆ. ಆದ್ರೆ ಅವ್ರು ಯಾವ ತಪ್ಪು ಮಾಡ್ಲಿಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಆದ್ಯ. ಹೌದಾ? ದೇವಸ್ಥಾನದಲ್ಲಿ ಪಾನಕದಲ್ಲಿ ಮದ್ದಿನ ಔಷಧಿ ಹಾಕಿದ್ದು ನನ್ನ ಜೀವನನ ಹಾಳು ಮಾಡ್ಬೇಕು ಅಂತ ನೋಡಿದ್ದು ಶೌರ್ಯ ಸರ್ ಅಲ್ಲ, ಆ ಪ್ರಶಾಂತ್. ತಪ್ಪನ್ನ ಅವನ್ ಮಾಡಿ ಇವ್ರ ಮೇಲೆ ಅಪವಾದ ಹಾಕಿದ್ದಾನೆ. ನಿಜಾನಾ? ಮತ್ತೆ ಸರ್ ಯಾಕೆ ಹಾಗೆ ಹೇಳಿದ್ರು? ತಮ್ಮನ್ ಮೇಲಿರೋ ಪ್ರೀತಿಯಿಂದ ಅವ್ರಪ್ಪ ಅಮ್ಮ ಬೇಜಾರ್ ಮಾಡ್ಕೊಳ್ಬಾರ್ದು ಅಂತ ಇವ್ರ ದೊಡ್ಡ ತ್ಯಾಗ ಮೂರ್ತಿ ತರ ಅಪವಾದನ ಅವ್ರ ಮೇಲೆ ಹಾಕೊಂಡಿದ್ದಾರೆ ಆದ್ಯ. ಮತ್ತೆ ನಿಜ ಏನು ಅಂತ ಗೊತ್ತಾದ್ಮೇಲೂ ಕೂಡ ಇನ್ನೂ ಅಳ್ತಾನೆ ಕೂತಿದ್ಯಲ್ಲ, ಹೋಗಿ ದೊಡ್ಡಪ್ಪಂಗೆ ಹೇಳ್ಬಾರ್ದಾ? ಹೇಳ್ದೆ ಆದ್ಯ. ಅಪ್ಪ ಚಿಕ್ಕಪ್ಪ ಇಬ್ರು ನಂಬ್ತಾನೆ ಇಲ್ಲ. ಸರ್ ಮೇಲಿರೋ ಪ್ರೀತಿನ ನಾನು ಮರೆಯೋದಕ್ಕಾಗ್ದೆ ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನನ್ ನಿಜ ಹೇಳ್ತಾನೆ ಇದ್ರುನು ಅಷ್ಟರಲ್ಲೇ ಶನಿವಾರ ಆ ಪ್ರಶಾಂತ್ ಜೊತೆ ನನಗ್ ಮದ್ವೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಮತ್ತೆ ಈಗ ಹೇಗೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಮಾಡಿಲ್ದೇ ಇರೋ ತಪ್ಪಿಗೆ ಶೌರ್ಯ ಸರ್ಗೆ ಎಲ್ರಿಗಿಂತ ಹೆಚ್ಚಾಗಿ ನಾನೇ ನೋವು ಕೊಟ್ಟಿದ್ದೀನಿ. ಕಡೆಗೆ ಸಾಯ್ಬೇಕು ಅನ್ಕೊಂಡಾಗ್ಲೂ ದೂರ ಹೋಗ್ ಸಾಯಿ ಅಂತ ಅವ್ರ ಸಾವನ್ನು ಕೂಡ ಬಯಸ್ಬಿಟ್ಟಿದ್ದೆ. ರಾಜಿ, ಈಗ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಮದ್ವೆಗೆ ಮುಹೂರ್ತನೂ ಇಟ್ಟಿದ್ದಾರೆ ಅಂತ ಹೇಳ್ತಿದ್ಯಲ್ಲ. ನನ್ ಪ್ರೀತಿ ಗೆಲ್ಲತ್ತೋ ಸೋಲತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ನಿಂದ ಅವ್ರಿಗೆ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು. ಮತ್ತೆ ಮುಂಚಿನ ತರ ಎಲ್ರು ಅವ್ರಿಗೆ ಗೌರವ ಕೊಡೋ ಹಾಗೆ ಮಾಡ್ಬೇಕು. ದೊಡ್ಡಮ್ಮ, ಆ ಪ್ರಶಾಂತ್ ಎಂತವ್ನು ಅಂತ ಗೊತ್ತಾಯ್ತಾ? ಗೊತ್ತು, ರಾಜಿ ಹೇಳಿದ್ಲು. ಮತ್ತೆ ದೊಡ್ಡಪ್ಪ, ರಾಜಿ ಮಾತನ್ನ ನಂಬದೇ ಇದ್ರೆ ಹೇಗೆ? ಅವ್ರು ನಂಬೋ ಪರಿಸ್ಥಿತಿಲಿಲ್ಲ. ಆ ಪ್ರಶಾಂತು ತಾನು ತುಂಬಾ ಒಳ್ಳೆಯವನು ಅಂತ ಇವ್ರನ್ನ ತುಂಬಾನೇ ನಂಬಿಸ್ಬಿಟ್ಟಿದ್ದಾನೆ. ಅವ್ನು ಎಂತವನು ಅಂತ ಗೊತ್ತಾದ್ಮೇಲೂ ಅವನ್ ಜೊತೆ ರಾಜಿ ಮದ್ವೆ ನಡೀತಾ ಇದ್ರೆ ನೀವ್ ನೋಡ್ತಾ ಸುಮ್ನೆ ಇರ್ತೀರಾ? ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಗೊತ್ತಲ್ವಾ? ಹೇಗಾದ್ರೂ ಸರಿ, ಆ ಹುಡುಗನೇ ತಪ್ಪು ಮಾಡಿದ್ದು ಅಂತ ಒಂದು ಚಿಕ್ಕ ಆಧಾರ ಸಿಕ್ಕಿದ್ರೂ ಕೂಡ ಈ ಮದ್ವೆನ ತಪ್ಸೋಕೆ ನಮ್ಮ ಹತ್ರ ಸಾಧ್ಯತೆಗಳಿರುತ್ತೆ. ನಮ್ಮ ರಾಜಿ ಜೀವನನ ಹಾಳು ಮಾಡಬೇಕು ಅಂತ ನೋಡ್ದ. ಅಮಾಯಕನಾದ ಶೌರ್ಯನ ಎಲ್ರ ಮುಂದೆ ಕೆಟ್ಟವನು ಅಂತ ನಿರೂಪಿಸ್ದ. ಅಂಥ ಆ ಪ್ರಶಾಂತ್ಗೆ ಎಂಥ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಅವರೇ ನಿರ್ಧರಿಸ್ತಾರೆ. ಆಧಾರಗಳೇ ಇಲ್ಲದೆ ಹೋದ್ರೆ ನಮ್ಮ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಆದ್ಯ. ಆಧಾರನ ನಾನ್ ತಗೊಂಡ್ ಬರ್ತೀನಿ. ಆ ಪ್ರಶಾಂತ್ ನಿಜ ಸ್ವರೂಪನ ಅಪ್ಪಂಗೆ ಚಿಕ್ಕಪ್ಪಂಗೆ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಚಾರು, ಏನೇ ನಿನ್ನ ಅವತಾರ? ಬಿಳಿ ಬೊಟ್ಟು, ಬಿಳಿ ಬಳೆಗಳು, ಇಷ್ಟೊತ್ತಲ್ಲಿ ಮಲ್ಲಿಗೆ ಹೂ ಯಾಕೆ? ಅಷ್ಟು ಸಾಲದು ಅಂತ ನಿನ್ ಕುತ್ತಿಗೆಯಲ್ಲಿ ಬಿಳಿ ಸರ ಬೇರೆ ಇದೆಯಲ್ಲೇ? ಬಿಳಿ ಶುಭ ಸೂಚನೆ ಅಲ್ವಾ, ಅದಕ್ಕೆ ಎಲ್ಲ ಬಿಳಿ ಮಾಯ ಮಾಡಿದೀನಿ. ನಿನ್ ಕೂದ್ಲಿಗೂ ಬಿಳಿ ಬಣ್ಣ ಹಾಕೋಬೇಕಿತ್ತು, ಅದನ್ನ ಯಾಕೆ ಹಾಗೆ ಬಿಟ್ಬಿಟ್ಟೆ? ನೋಡಿದ್ ಸಾಕು, ಏನಿದೆಲ್ಲ? ಇವತ್ತು ಮಾವನ್ಗೂ ನನಗೂ ಶೋಭನ. ಏನಂದೆ?
ಅವನಿನ್ ಮುಖ ಕೂಡ ನೋಡದೆ ತಿರ್ಗಾಡ್ತಿದ್ದಾನೆ. ನೀನು ಶೋಭನು ಏರ್ಪಾಟ್ ಮಾಡ್ಕೊಂಡಿದ್ಯಾ? ಮಹಾ ತಾಯಿ. ಮಾವನ್ಗೂ ಈಗ ನಾನು ಅಂದ್ರೆ ಇಷ್ಟನೇ, ಅದಕ್ಕೆ ಇಷ್ಟೆಲ್ಲ ಏರ್ಪಾಟು ಮಾಡಿರೋದು. ಏನು ಸೀನುಗೆ ನೀನು ಅಂದ್ರೆ ಇಷ್ಟನಾ? ಅದ್ಯಾವಾಗಿಂದಾನೋ? ಇವತ್ತಿಂದಾನೆ. ಏನೇ ನೀನ್ ಹೇಳ್ತಿರೋದು? ಸತ್ಯನಾ? ಮತ್ತೆ ಈ ಏರ್ಪಾಟ್ನೆಲ್ಲ ಯಾಕೆ ಮಾಡ್ತೀನಿ ಹೇಳಿ? ನಿನ್ನ ನೋಡಿದ್ರೇನೆ ಸಿಡಿ ಮಿಡಿ ಮಾಡೋ ನನ್ನ ಮಗ ನಿನ್ ಜೊತೆ ಶೋಭನು ಒಪ್ಕೊಂಡಿದ್ದಾನ? ಬದಲಾಯಿಸಿದೀನಿ, ಮಾವನ್ನ ಬದಲಾಯಿಸಿದೀನಿ. ನಂಬಕ್ಕಾಗ್ದೇ ಇರೋ ವಿಷಯನ ಎಷ್ಟು ನಂಬಿಕೆಯಿಂದ ಹೇಳ್ತಿದ್ಯೆ. ಅಂಥ ಮಾಯ ಏನ್ ಮಾಡಿದ್ಯೆ? ಮೊನ್ನೆ ನೋಡಿದ್ರೆ ಸತ್ಯ ಗೊತ್ತಾದ್ಮೇಲೂ ಆದ್ಯ ಕಮಕ್ ಅನ್ಲಿಲ್ಲ. ಇವತ್ತು ನನ್ ಮಗನ್ನೇ ಬದಲಾಯಿಸ್ಬಿಟ್ಟಿದೀನಿ ಅಂತಿದ್ಯಾ? ಸತ್ಯ ಹೇಳೆ. ಇಲ್ ನೋಡು, ನೀನ್ ಮಾಡೋದಕ್ಕಿಂತ ಹೇಳ್ದೇನೆ ಮಾಡೋದು ತುಂಬಾ ಅಪಾಯಕಾರಿಯಾಗಿ ಕಾಣಿಸ್ತಿದೆ. ಏನ್ ಮಾಡ್ತಿದ್ಯಾ ಅಂತ ಒಂದ್ಸಲಿ ಹೇಳ್ಬಿಟ್ ಮಾಡೆ. ಹೇಳಲ್ಲ, ಅದು ಸೀಕ್ರೆಟ್. ನೀನ್ ಹಾಗೆ ಹೇಳ್ಬೇಡ್ವೆ. ದೇಹದಲ್ಲಿ ರಕ್ತ ಜ್ವಾಲೆ ತರ ಕುದಿತಾ ಇದೆ. ನೀವಂತೂ ನನ್ಗೋಸ್ಕರ ಏನು ಮಾಡಲ್ಲ. ಅದಕ್ಕೆ ನಂದಾರಿಲೆ ಮಾವನ ನಾನು ಬದಲಾಯಿಸ್ಕೊಂಡೆ. ಈಗ ನನ್ ಸ್ವಂತನೂ ಮಾಡ್ಕೋತಾ ಇದ್ದೀನಿ. ಇನ್ ಒಂದೇ ಒಂದ್ ವರ್ಷದಲ್ಲಿ ಮೊಮ್ಮಗಳನ್ನು ಕೊಟ್ಬಿಡ್ತೀನಿ. ಹೋಗಿ ಏನ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡಿ. ಹೋಗಿ 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 ಹೋಗಿ. ಅದಲ್ಲ. ನೀವ್ ಮೊದ್ಲು ಹೋಗಿ ಹೋಗಿ ಅಂತ ಹೇಳ್ತಿಲ್ವಾ? ಅಯ್ಯೋ ಹೋಗಿ ಅತ್ತೆ, ಹೋಗಿ ಹೋಗಿ ಅತ್ತೆ, ಹೋಗ್ತೀರಾ ಈಗ? ಹೋಗಿ. ಏನ್ ಪಾರ್ವತಿ, ಏನ್ ಮಾಡ್ತಾ ಇದ್ದಾಳೆ ಇವಳು? ಅತ್ಗೆ ಏನ್ ಮಾಡಿದ್ರು ಸೀನು ಚಾರು ಒಂದಾಗ್ತೀವಿ ಅಂತಿದಾರಲ್ಲ, ನಮಗೂ ಕೂಡ ಬೇಕಾಗಿರೋದು ಅದೇ ಅಲ್ವಾ? ಸತ್ಯನೇ ಅನ್ಕೋ. ನೀರಿನ ಮೇಲೆ ಗುಳ್ಳೆನ, ಬಾವಿಲಿರೋ ಕಪ್ಪೆನ, ಇವಳನ್ನ ಯಾವ್ದೇ ಕಾರಣಕ್ಕೂ ನಂಬಾರ್ದು. ಮತ್ತೆ ಏನ್ ಅವಾಂತರ ಮಾಡ್ತಾಳೋ ಅನ್ನೋದೇ ನನ್ ಭಯ. ಏನೋ ಒಂದ್ ಮಾಡ್ಕೊಳ್ಳಿ ಬಿಡಿಯತ್ಗೆ. ಅವ್ರಿಬ್ರು ಒಂದಾಗೋದೇ ಅಲ್ವಾ ನಮಗ್ ಬೇಕಾಗಿರೋದು. ನಡೀರಿ ನಡೀರಿ. ಆದ್ಯ, ಈ ಸಾರಿ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಸರಿ ಬಿಡು, ಒಂದ್ ಹುಡುಗಿನ ಇನ್ನೊಂದು ಹುಡುಗಿ ಯಾವತ್ತೂ ಹೊಗಳಲ್ಲ. ಬಾ ಇಲ್ಲಿ. ಎಲ್ಲಿಗೆ? ಈಗ ನೀನು ಪ್ರಶ್ನೆನೆಲ್ಲ ಕೇಳೋ ಹಾಗಿಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೇಕು, ಸರಿನಾ? ಬಾ 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 ಆದ್ಯ. ಮಲ್ಗೆ ಹೂವು, ಅಲ್ಲೋಡು ಅಗರ್ಬತ್ತಿ, ಸ್ವೀಟ್ಸು, ಇಲ್ಲೋಡು ಹಾಲು, ಇಷ್ಟೆಲ್ಲ ನಾನೇ ರೆಡಿ ಮಾಡಿತ್ತು. ಚೆನ್ನಾಗಿದ್ಯಾ? ಚಾರು, ನಮ್ಮಪ್ಪನ್ನ ಏನಾದ್ಯಾ? ಒಳ್ಳೆ ಮೂಡಲ್ಲಿ ಒಳ್ಳೆ ವಿಷಯದ ಬಗ್ಗೆ ಮಾತಾಡೋದ್ ಬಿಟ್ಟು ಹೀಗೆಲ್ಲ ಡಿಸ್ಟರ್ಬ್ ಮಾಡ್ತಾರ ಹೇಳು? ನಿನಗೆ ಕೊಟ್ಟಿದ್ದ ಟೈಮು ಮುಗ್ದೋಯ್ತು. ನನ್ನ ಏರ್ಪಾಟ್ ನಾನೇ ಮಾಡ್ಕೊಂಡಿದ್ದೀನಿ. ಸೀನು ಮಾವನ್ನು ನನ್ನನ್ನು ಒಂದು ಮಾಡೋದಕ್ಕೆ ಏನ್ ಪ್ಲಾನ್ ಮಾಡಿದ್ಯಾ? ಸರಿ, ಅಪ್ಪನ್ ನೋಡೋ ಆಸೆನೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ನಿನ್ ಮಾತನ್ನ ನೀನ್ ಉಳಿಸ್ಕೊ, ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ಇಷ್ಟಕ್ಕೂ ಏನ್ ಪ್ಲಾನ್ ಮಾಡಿದ್ಯಾ ಹೇಳು ಆದ್ಯ, ಹೇಳು. ಹೇಳು ಆದ್ಯ. ಈ ರೀತಿ ಸೈಲೆಂಟ್ ಆಗಿದ್ರೆ ಆಗಲ್ಲ. ನಿಮ್ಮಪ್ಪ ಬೇಡ್ವಾ? ಫೋನ್ ಮಾಡಿ ಬೇಡವಂತೆ ಅಂತ ಹೇಳ್ಬಿಡ್ಲಾ? ಹೇಳ್ಬಿಡ್ತೀನಿ. ಚಾರು, ನಿನಗೆ ನಿಮ್ಮಪ್ಪ ಬೇಕು, ನನಗೆ ನನ್ನ ಸೀನು ಮಾವ ಬೇಕು. ಎಷ್ಟು ಬೇಗ ನೀನು ನಮ್ಮಿಬ್ಬರನ್ನು ಒಂದು ಮಾಡ್ತೀಯೋ ಅಷ್ಟು ಬೇಗ ನೀನು ನಿಮ್ಮಪ್ಪನ್ನ ನೋಡಬಹುದು, ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಬಹುದು, ಅವ್ರ ಜೊತೆ ಇರಬಹುದು, ಅವ್ರನ್ನ ನಿನ್ ಜೊತೆ ಕರ್ಕೊಂಡು ಬರಬಹುದು. ನೋಡ್ದ್ಯಾ? ಕರ್ಕೊಂಡ್ ಬರ್ಬಹುದು ಅಂತ ಹೇಳ್ತಿದ್ದ ಹಾಗೆ ನಿನ್ ಮುಖ ಹೇಗೆ ಅರಳಿತು ಅಂತ ನೋಡು. ಹೇಳು ಆದ್ಯ, ಈ ಅಟ್ಮಾಸ್ಫಿಯರ್ ನೋಡಿದ್ಮೇಲೆ ನಿನಗೆ ಏನಾದ್ರೂ ಒಂದು ಐಡಿಯಾ ಬಂದಿರ್ಬೇಕಲ್ಲ? ಹೇಳು 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 ಆದ್ಯ. ಅದನ್ನ ತಗೋ.
ಸ್ವೀಟ್ಸಾ? ಆಗಲೇ ನಾನು ತಿಂದಾಯ್ತು. ಸ್ವೀಟ್ ಅಲ್ಲ, ಬಾಳೆಹಣ್ಣು. ಬಾಳೆಹಣ್ಣ? ಅದೇನಕ್ಕೆ? ತಿನ್ನು. ತಿನ್ನಕ್ ಮೂಡಿಲ್ಲ. ತಿಂದ್ರೇನೆ ನನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ. ಹೌದಾ? ಸರಿ, ತಿಂತೀನಿ.